ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಅಂಗನವಾಡಿಯಲ್ಲಿ ಕೊಡುವಂಥ ಹಾಲಿನ ಪೌಡರಿಂದ ತುಂಬಾ ಈಸಿಯಾಗಿ ಟೇಸ್ಟಿಯಾದಂಥ ಚಾಕೋಬಾರ್ ಐಸ್ ಕ್ರೀಮ್ನ ರೆಡಿ ಮಾಡ್ಬೋದು. ತುಂಬಾ ಸಖತ್ತಾಗಿರುತ್ತೆ. ಹಾಗೆ ಯಾವ ರೀತಿ ಮಾಡೋದು ಅನ್ನೋದನ್ನು ವಿಡಿಯೋದಲ್ಲಿ ತಿಳಿಸಿ ಕೊಡ್ತಾ ಹೋಗ್ತಾ ಇರ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ನಾನು ಇಲ್ಲಿ ಒಂದು ದಪ್ಪನೆಯ ಬಾಣಲಿಗೆ 1 ಕಪ್ ಆಗುವಷ್ಟು ನೀರನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಆದಷ್ಟು ನಾವಿಲ್ಲಿ ಗಟ್ಟಿಯಾದಂಥ ಹಾಲನ್ನ ರೆಡಿ ಮಾಡ್ಕೋಬೇಕು. ನೀವು ಬೇಕಾದರೆ ಡೈರೆಕ್ಟಾಗಿ ಹಾಲನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಅಂಗನವಾಡಿಯಲ್ಲಿ ಸಿಗುವಂತಹ ಒಂದು ಅರ್ಧ ಕಪ್ಪು ಹಾಲಿನ ಪೌಡರ್ನ ಇದಕ್ಕೆ ಹಾಕಿ ಗಟ್ಟಿಯಾದಂಥ ಹಾಲನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನೆಕ್ಸ್ಟು ಇದು ಕುದಿ ಬರೋವರೆಗೂ ನಾನಿಲ್ಲಿ ಗೋಡಂಬಿ ಹಾಗೆ ಬಾದಾಮಿನ ನೆನೆಸಿ ಇಟ್ಕೊಂಡಿದ್ದೆ ಒಂದು 3-4 ತಾಸು. ಈ ಬಾದಾಮಿಯಲ್ಲಿರುವ ಸಿಪ್ಪೆನ ಈ ರೀತಿ ತೆಗೆದುಬಿಟ್ಟು ಇದನ್ನು ಒಂದು ಮಿಕ್ಸಿ ಜಾರಿಗೆ 1-2 ಏಲಕ್ಕಿನ ಹಾಕಿ ನೈಸಾದಂಥ ನಾವು ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಆದಷ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಫಾಲೋ ಆಗಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ, ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಮೊದಲು ನೋಡ್ಬೋದು. ನೋಡಿ, ಈ ರೀತಿ ನೈಸ್ ಆದಂಥ ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಇವಾಗ ಇದನ್ನು ಏನು ಬಾಣಲಿಗೆ ಹಾಲಿನ ಕುದಿಯೋಕ್ಕೆ ಇಟ್ಟಿದ್ವಲ್ವ, ಇವಾಗ ಇದನ್ನು ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ಆದಷ್ಟು ನೀರನ್ನು ಜಾಸ್ತಿ ಉಪಯೋಗಿಸೋಕ್ಕೆ ಹೋಗಬೇಡಿ. ಬೇಕಾದರೆ ಇದರಲ್ಲಿ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪನೇ ನೀರು ಹಾಕಿ ಇದಕ್ಕೆ ಹಾಕ್ಕೊಳ್ಳಿ. ಇಲ್ಲಿ ನಾನು ಕಾರ್ನ್ಫ್ಲೋರ್ ಹಾಕ್ತಾ ಇಲ್ಲ, ಹಾಗಾಗಿ ನಾವು ಇದನ್ನು ಗಟ್ಟಿಯಾದಂತಹ ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಹಾಗಾಗಿ ಜಾಸ್ತಿ ನೀರನ್ನು ಸೇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ಕುದಿ ಬರ್ತಾ ಇರಬೇಕು. ಈ ಟೈಮಲ್ಲಿ ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ನೀವು ಸಕ್ಕರೆನ ಆ್ಯಡ್ ಮಾಡ್ಕೋಬೋದು. ಬೇಕಾದರೆ ನೀವು ಟೇಸ್ಟ್ನ ನೋಡಿ ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ಳಿ. ನಾನೊಂದು 3-4 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಹಾಗೆ ಈ ರೀತಿಯೇ ತಿರುಗಿಸ್ತಾ ಚೆನ್ನಾಗಿ ಸ್ವಲ್ಪ ಗಟ್ಟಿಯಾದ ನಂತರ ಗ್ಯಾಸ್ ಒಲೆನ ನಾನು ಆಫ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಇದು ಗ್ಯಾಸ್ ಒಲೆನ ಆಫ್ ಮಾಡ್ಕೊಂಡಿದ್ದಾದಮೇಲೆ ಫುಲ್ಲು ತಣ್ಣಗಾಗೋಕ್ಕೆ ಇದನ್ನು ಇಟ್ಕೋಬೇಕು. ನೋಡಿ ಯಾವ ರೀತಿ ಕುದಿ ಬರ್ತಾ ಇದೆ ಅಂತ. ಫುಲ್ಲು ಗಟ್ಟಿಯಾಗಿ ಈ ರೀತಿ ಹಾಲು ರೆಡಿಯಾಗಿದೆ. ಫುಲ್ ಇದನ್ನು ನಾವು ತಣ್ಣಗಾಗೋಕ್ಕೆ ಬಿಡೋಣ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ನಿಮಗೆ ಏನಾದರೂ ಈ ವಿಡಿಯೋ ಬಗ್ಗೆ ಹೇಳೋದಾದರೆ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಬರೆಯೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ಓದೋಕ್ಕೆ ತುಂಬಾ ಖುಷಿಯಾಗುತ್ತೆ. ಈ ವಿಡಿಯೋ ಬಗ್ಗೆ ಏನಾದರೂ ನಿಮ್ಮ ಅನಿಸಿಕೆ ಇದ್ದರೆ ಹಾಕಿ. ಹಾಗೆ ನೆಕ್ಸ್ಟು ನಾನಿಲ್ಲಿ ಚಾಕ್ಲೇಟ್ ಮೋಲ್ಡ್ನ ತೊಗೊಂಡಿದ್ದೀನಿ. ಆದಷ್ಟು ಈ ರೀತಿ ಚಾಕ್ಲೇಟ್ ಸಿಗುತ್ತೆ ಅಲ್ವಾ, ಈ ರೀತಿ ಚಾಕ್ಲೇಟ್ ಯೂಸ್ ಮಾಡೋದ್ರಿಂದ ತುಂಬಾ ಸಖತ್ತಾಗಿ ಚಾಕೋಬಾರ್ ರೆಡಿ ಆಗುತ್ತೆ. ನಾನು ಬೇರೆ ಚಾಕ್ಲೇಟ್ನ ಹಾಕಿ ಯೂಸ್ ಮಾಡಿ ನೋಡಿದೆ, ಬಂದಿಲ್ಲ. ಇದು ಅಂತೂ ಪರ್ಫೆಕ್ಟಾಗಿ ಬಂತು. ಇದಕ್ಕೆ 1-2 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿ ಆದಷ್ಟು ಇದಕ್ಕೆ ನೀರು ಹಾಲು ಏನನ್ನು ಸೇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು ಈ ರೀತಿ ಸಣ್ಣ ಪಾತ್ರೆಗೆ ನೀರನ್ನು ಕುದಿಯೋಕೆ ಇಟ್ಕೊತಾ ಇದ್ದೀನಿ. ಆದಷ್ಟು ಇದನ್ನು ಈ ಹಬೆಯಲ್ಲಿನೇ ಇದನ್ನು ನಾವು ಚೆನ್ನಾಗಿ ಈ ಚಾಕ್ಲೇಟ್ನ ಕರಗಿಸ್ಕೋಬೇಕು. ಹಾಗಾಗಿ ಹಿನ್ನೆಲೆ 1 ನಿಮಿಷದಲ್ಲಿ ಇದು ಚಾಕ್ಲೇಟು ಪೂರ್ತಿ ಮೆಲ್ಟ್ ಆಗಿಬಿಡುತ್ತೆ. ಈ ರೀತಿ ಒಂದು ಸ್ಪೂನಿಂದ ಈ ರೀತಿ ತಿರುಗಿಸ್ತಾನೆ ಚಾಕ್ಲೇಟ್ ಈ ರೀತಿ ಪೂರ್ತಿ ಕರಗಿದಾದ್ಮೇಲೆ ಇದನ್ನು ಆದಷ್ಟು ನಾವು ಸ್ವಲ್ಪ ತಣ್ಣಗಾಗೋಕ್ಕೆ ಹೊರಗಡೆನೇ ಇಟ್ಕೋಬೇಕು. ಮತ್ತು ನೀವು ಫ್ರಿಜ್ಜಲ್ಲಿ ಇಟ್ಟಿದ್ದೀರಾ, ಮತ್ತು ಫ್ರಿಜ್ಜಲ್ಲಿ ಇಡೋದಕ್ಕೆ ಹೋಗಬೇಡಿ. ಹೊರಗಡೆನೇ ಇದು ಚಾಕ್ಲೇಟು ಸ್ವಲ್ಪ ತಣ್ಣಗಾಗೋಕ್ಕೆ ಇಟ್ಕೊಳ್ಳೋಣ. ಮತ್ತು ಈ ಚಾಕ್ಲೇಟ್ನ ತಣ್ಣಗಾಗೋಕ್ಕೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಫುಲ್ ಗಟ್ಟಿಯಾಗಿಬಿಡುತ್ತೆ. ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಹಾಗಾಗಿ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ. ನೋಡಿ, ಈ ರೀತಿ ತಣ್ಣಗಾಗಿದೆ. ನನ್ನ ಹತ್ರ ಇಲ್ಲಿ ಸ್ವೀಟ್ ತಿನ್ನೋದು ಈ ರೀತಿ ಯೂಸ್ ಆ್ಯಂಡ್ ಥ್ರೋ ಕಪ್ ಇತ್ತು. ಬೇಕಾದರೆ ನೀವು ಈ ಟೀ ಲೋಟ ಇರುತ್ತೆ ಅಲ್ವ, ಇದೇ ರೀತಿಯಲ್ಲಿ ಟೀ ಲೋಟ ಸೈಜ್ ಸಿಕ್ಕರೆ ಇನ್ನೂ ಚೆನ್ನಾಗಿ. ಇದು ಫುಲ್ ಅಗಲವಾಗಿತ್ತು. ನಾನು ಫಸ್ಟು ಇದಕ್ಕೆ ಈ ರೀತಿ ಚಾಕ್ಲೇಟ್ನ ಹಚ್ಕೊತಾ ಇದ್ದೀನಿ. ನೈಸಾಗಿ ಎಲ್ಲದಕ್ಕೂ ಅಪ್ಲೈ ಆಗೋ ಥರ ಈ ರೀತಿ ನೈಸಾಗಿ ಎಲ್ಲದಕ್ಕೂ ಚಾಕ್ಲೇಟ್ನ ಈ ರೀತಿ ಹಾಕ್ಕೊಳ್ಳಿ. ಇದೇ ಥರ ನಾನು ಒಂದು 3-4 ಈ ರೀತಿ ಡಬ್ಬಿಗೆ ಹಾಕ್ಕೊಂಡು ಇದನ್ನು 1 ನಿಮಿಷ ನಾವು ಫ್ರೀಝರಲ್ಲಿ ಇಟ್ಕೋಬೇಕು. ಫುಲ್ ಸೆಟ್ ಆಗಿಬಿಡುತ್ತೆ ಫ್ರೀಝರಲ್ಲಿ ಈ ರೀತಿ ಇಟ್ಕೊಳ್ಳೋದ್ರಿಂದ. ನೋಡಿ, ಈ ರೀತಿ ಫುಲ್ ಗಟ್ಟಿಯಾಗುತ್ತೆ ಚಾಕ್ಲೇಟ್. ಆವಾಗ ನಾವು ಐಸ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಕ್ರೀಮು, ಆವಾಗ ಇದಕ್ಕೆ ಹಾಕ್ಕೊಂಡು ಈ ಐಸ್ ಕಡ್ಡಿನ ಮೇಲೆ ಇಟ್ಕೋಬೋದು. ಕೆಲವೊಬ್ಬರಿಗೆ ಐಸ್ ಕಡ್ಡಿ ಕರೆಕ್ಟಾಗಿ ಮಧ್ಯದಲ್ಲಿ ನಿಲ್ಲಲ್ಲ ಅಂದರೆ ಈ ಟಿಪ್ಸ್ನ ಫಾಲೋ ಮಾಡಿ. ಒಂದು ಪ್ಲಾಸ್ಟಿಕ್ ಕವರ್ನ ಈ ರೀತಿ ಚೌಕಾದರಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಒಂದು ರಬ್ಬರ್ ಬ್ಯಾಂಡ್ನ ಹಾಕಿ ಮೇಲ್ಗಡೆ ಒಂದು ಸ್ವಲ್ಪ ಕಟ್ ಮಾಡಿ ಅದಕ್ಕೆ ಈ ಐಸ್ ಕಡ್ಡಿನ ಇಡಿ ನೇರವಾಗಿ ಚೆನ್ನಾಗಿ ಕುಂದಿರುತ್ತೆ.
ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ಫಾಲೋ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ, ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೆ ಈ ಉಳಿದಿರುವಂತಹ ಐಸ್ನ ನಾನು ಈ ರೀತಿ ಐಸ್ ಮೋಲ್ಡ್ಗೆ ಹಾಕ್ಕೊತಾ ಇದ್ದೀನಿ. ಟೀ ಕುಡಿಯೋ ಲೋಟ ಇರುತ್ತಲ್ಲ ಅದಕ್ಕೂ ಕೂಡ ಈ ರೀತಿ ಹಾಕಿ, ಅದಕ್ಕೂ ಕೂಡ ಅಷ್ಟೇ ಒಂದು ಪ್ಲಾಸ್ಟಿಕ್ ಕವರಿಂದ ಅದಕ್ಕೂ ಕೂಡ ಒಂದು ರಬ್ಬರ್ ಬ್ಯಾಂಡು ಅಥವಾ ದಾರದಿಂದ ಕೂಡ ನೀವು ಈ ರೀತಿ ಕಟ್ಟಿಬಿಟ್ಟು ಈ ಐಸ್ ಕಡ್ಡಿನ ಇಟ್ಟರೆ ತುಂಬಾ ಸಖತ್ತಾಗಿ ಮನೆಯಲ್ಲಿನೇ ನೀವು ಮಕ್ಕಳಿಗೆ ಇಷ್ಟವಾಗುವಂಥ ಹೆಲ್ದಿಯಾದಂತಹ ಐಸ್ನ ರೆಡಿ ಮಾಡಿ ಕೊಡ್ಬೋದು. ಹೊರಗಡೆ ತರೋದಕ್ಕಿಂತ ಮನೆಯಲ್ಲಿನೇ ಈ ರೀತಿ ಮಾಡಿ ನೋಡಿ, ತುಂಬಾ ಸಖತ್ತಾಗಿರುತ್ತೆ. ಇದನ್ನು ಫ್ರೀಝರಲ್ಲಿ ಒಂದು 6ರಿಂದ 8 ತಾಸು ಇಟ್ಟಿದ ಮೇಲೆ ಈ ರೀತಿ ಐಸು ರೆಡಿಯಾಗುತ್ತೆ. ತಿನ್ನೋಕ್ಕೆ ಅಂತೂ ತುಂಬಾ ಸಖತ್ತಾಗಿರುತ್ತೆ. ಹಾಗೆ ಬಾದಾಮಿ ಗೋಡಂಬಿ ಹಾಕಿರೋದ್ರಿಂದ ಟೇಸ್ಟು ಕೂಡ ಒಂಥರ ಕುಲ್ಫಿ ಐಸ್ ಥರ ಬರುತ್ತೆ. ಒಮ್ಮೆ ಮಾಡಿದರೆ ಪದೇ ಪದೇ ಮಾಡ್ತಾನೆ ಇರ್ತೀರ ಮನೆಯಲ್ಲಿ. ಹೇಗೂ ಅಂಗನವಾಡಿಯಲ್ಲಿ ಸಿಗುವಂಥ ಹಾಲಿನ ಪೌಡರ್ ಇದ್ದರೆ ಈ ರೀತಿ ಟ್ರೈ ಮಾಡೋದನ್ನು ಅಂತೂ ಮಿಸ್ ಮಾಡಲೇಬೇಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.